ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಕುಂಭರಾಶಿಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಈ ವೃಶ್ಚಿಕ ರಾಶಿಯವರಿಗೆ ಏನಪ್ಪಾ ಅಂತ ಅಂದ್ರೆ ಮಾನಹಾನಿ ಆಗ್ತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಜನವರಿ ತಿಂಗಳಲ್ಲಿ ಯಾರದೋ ಮೇಲೆ, ಅಪರಿಚಿತರ ಮೇಲೆ ಕಲಹಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ಮಕಮುನಿಸನ್ನ ಮಾಡ್ಕೊಳ್ತಕ್ಕಂಥದ್ದು, ಜಗಳ ಕಿಳಿತಕ್ಕಂಥದ್ದು, ಅಥವಾ ಒಡದಾಟ ಕಿಳಿತಕ್ಕಂಥದ್ದು, ಅಥವಾ ವೈಮನಸ್ಸನ್ನು ತೋರಿಸ್ತಕ್ಕಂಥದ್ದು, ಅಥವಾ ಅವಾಚ್ಯ ಶಬ್ದದಿಂದ ಅವರನ್ನ ನಿಂದನೆಯನ್ನ ಮಾಡ್ತಕ್ಕಂಥದ್ದು, ಅವರು ನಿಮ್ಮ ಮೇಲೆ ಬಂದು ಕಲಹಗಳನ್ನ ಮಾಡ್ತಕ್ಕಂಥದ್ದು, ಒಟ್ಟಾಗಿ ಹೊಡೆದಾಡ್ತಕ್ಕಂಥ ಒಂದು ಪರಿಸ್ಥಿತಿಯೂ ಕೂಡ ಬಂದ್ಬಿಡುತ್ತೆ. ಎಚ್ಚರಿಕೆಯನ್ನ ವಹಿಸಿ ವೃಶ್ಚಿಕ ರಾಶಿಯವರು ಈ ಒಂದು ಮಾಸದಲ್ಲಿ, ಈ ಜನವರಿ ತಿಂಗಳಲ್ಲಿ. ಇನ್ನು ಗುರು ಬಲಯುಕ್ತನಾಗಿಲ್ವಾ? ಖಂಡಿತ. ಆದರೆ ಆ ಗುರು ಋಷಭದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಏನ್ ಮಾಡ್ತಾನೆ, ನಷ್ಟಗಳು ಅಂತಕ್ಕಂಥದ್ದಾಗತ್ತೆ. ನಿಮಗೆ ಕಣ್ಣ ಎದುರುಗಡೆ ಇರೋದು ಕೂಡ ಸುಳ್ಳಾಗಿ ಕಾಣಿಸ್ತಕ್ಕಂಥ ಒಂದು ಪರಿಸ್ಥಿತಿ ಆಗತ್ತೆ. ಯಾವುದೇ ಒಬ್ಬ ನಿಜವಾದ ವ್ಯಕ್ತಿ ನಿಮಗೆ ಸಹಾಯಕ್ಕೆ ಬಂದರೂ ಸಹಿತ ಅವನು ನನಗೆ ಏನೋ ತೊಂದರೆ ಮಾಡೋಕ್ ಬಂದಿದ್ದಾನೆ ಅನ್ನೋ ಮನೋಭಾವ. ಅದಕ್ಕೆ ಹೇಳೋದು, ಹೃದಯದಿಂದ ಎಲ್ಲವೂ ಕೂಡ ಜನನವಾಗಬೇಕು. ಯಾರದಾದ್ರೂ ಮನೆಗೆ ಉದಾಹರಣೆಗೆ ನೀವು ಊಟಕ್ಕೆ ಹೋದ್ರೆ ಊಟ ಮಾಡಿ ಅಂತ ಅವ್ರು ಹೇಳ್ತಾರೆ, ನಿಜ. ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಒಳಗಡೆಯಿಂದ ಅವರ ಮನೆಯಲ್ಲಿ ಊಟ ಮಾಡಬೇಕು ಅಂತ ಮನಸ್ಸು ಹೇಳಬೇಕು. ಆ ಹೇಳಿದ್ರೇನೆ ನೀವು ಊಟ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಅಂದ್ರೆ ಇಲ್ಲ. ನಿಮಗೆ ಹಸಿವಾಗಿದ್ರೂ ಸಹಿತ ಬಿಟ್ಟು ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಹೇಗಿದೆಯೋ ಹಾಗೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಶೀತ ಸಂಬಂಧವಾದ ರೋಗಗಳು, ಜಾಯಿಂಟ್ ಪೇನ್ ಅಂತಕ್ಕಂಥದ್ದು ಹೆಚ್ಚಾಗಿ ಬರುತ್ತೆ. ರಕ್ತ ಸಂಬಂಧವಾದ ಕಾಯಿಲೆಗಳು ಕೂಡ ಹೆಚ್ಚಾಗಿ ಬರುತ್ತೆ. ಹಾಗಾದ್ರೆ ನಮಗೆ ಜೀವನದಲ್ಲಿ ಈ ಒಂದು ಮಾಸದಲ್ಲಿ ಅನುಕೂಲಗಳೇ ಇಲ್ವಾ ಗುರುಗಳೇ ಅಂತ ನೀವು ಪ್ರಶ್ನೆಯನ್ನ ಮಾಡೋದೇ ಆದ್ರೆ, ಅನುಕೂಲಗಳು ಅಂತಕ್ಕಂಥದ್ದಿದೆ. ಸೈಟ್ ತಗೊಳ್ತೀರಾ, ಮನೆ ಕಟ್ತಕ್ಕಂಥವ್ರು ಮನೆ ಕಟ್ತೀರಾ, ಗೃಹ ಪ್ರವೇಶ ಮಾಡ್ತಕ್ಕಂಥ ಯೋಗಗಳಿದೆ, ಎಲ್ಲವೂ ಕೂಡ ಇದೆ. ವಾಹನ ಕೊಂಡುಕೊಳ್ತಕ್ಕಂಥ ಯೋಗ ಇದೆ. ಆದ್ರೆ ಏನು ಪ್ರಯೋಜನ? ಮನಸ್ಸಿಗೆ ನೆಮ್ಮದಿ ಇಲ್ಲ. ಇದಕ್ಕೆ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ, ಹಬ್ಬದ ಅಡಿಗೆಯನ್ನ ಮಾಡಿದರೆ ಜ್ವರ ಬಂದಿರತಕ್ಕಂಥ ವ್ಯಕ್ತಿಯ ಮುಂದೆ ಒಬ್ಬಟ್ಟಿನ ಊಟ ಇಟ್ರೆ ಅವನಿಗೆ ಏನು ರುಚಿ ಸಿಗುತ್ತೆ? ಹಾಗೆ ಎಲ್ಲವೂ ಕೂಡ ಭಗವಂತ ಅನುಗ್ರಹಿಸ್ತಾನೆ, ಎಲ್ಲವೂ ಕೂಡ ನಿಮಗಿದೆ. ಆದರೆ ನೆಮ್ಮದಿ ಅಂತಕ್ಕಂಥದ್ದಿಲ್ಲ, ಸರಿಯಾಗಿ ನಿದ್ರೆ ಅಂತಕ್ಕಂಥದ್ದು ಬರಲ್ಲ. ಆದಷ್ಟು ಅನ್ನ ಆಹಾರ ನಿದ್ರೆಗಳನ್ನ ಸರಿಯಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇಲ್ಲ ಅಂತ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಲೇಬೇಕಾಗತ್ತೆ. ಜಾಗ್ರತೆಯನ್ನ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಅಂದ್ರೆ ಸುಮಾರು ಈ ಬಹಳಷ್ಟು ಲಗ್ನಗಳನ್ನ ನಾವು ಲೆಕ್ಕಾಚಾರ ಮಾಡಿದಾಗ ವೃಶ್ಚಿಕ ರಾಶಿಯವರಿಗೆ, ಕೆಲ ಲಗ್ನದಲ್ಲಿ ಜನನವಾಗಿರತಕ್ಕಂಥವರಿಗೆ ಶಲ್ಯ, ಅಪೆಂಡಿಕ್ಸ್ ಇಂಥ ರೋಗಗಳನ್ನ ಬಹಳಷ್ಟು ಆವಾಹನೆಯಾಗ್ತಕ್ಕಂಥ ಸಾಧ್ಯತೆಗಳಿದೆ. ಶಸ್ತ್ರಚಿಕಿತ್ಸೆಯನ್ನು ಕೂಡ ನೀವು ಮಾಡಿಸ್ಕೋಬೇಕಾಗತ್ತೆ. ಅಥವಾ ಕಿಡ್ನಿ ಸ್ಟೋನ್ ಅಂತಕ್ಕಂಥದ್ದು ಆಗಬಹುದು, ಅಥವಾ ನರ ಬಹಳಷ್ಟು ತೊಂದರೆ ಕೊಡ್ತಕ್ಕಂಥದ್ದು, ರಕ್ತ ಚಲನೆ ಸರಿಯಾಗಿ ಆಗ್ತಕ್ಕಂಥದ್ದು, ಸರಿಯಾಗಿ ಆಗದೇ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗತ್ತೆ. ಸ್ವಲ್ಪ ಜಾಗ್ರತೆಯನ್ನ ವಹಿಸಿ ಈ ಮಾಸವನ್ನ ಕಳಿತಕ್ಕಂಥ ಕೆಲಸವನ್ನ ಮಾಡಿ. ಪ್ರತಿನಿತ್ಯ ಉತ್ತರಾಭಿಮುಖವಾಗಿರ್ತಕ್ಕಂಥ ಗಣೇಶನಿಗೆ ಅರ್ಕಪುಷ್ಪ ಅಂದರೆ ಬಿಳಿ ಹೆಕ್ಕದ ಹೂವನ್ನ ಅರ್ಪಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬಹಳಷ್ಟು ಬರ್ತಕ್ಕಂಥ ತೊಂದರೆ, ತಾಪತ್ರಯಗಳು ನಿಮಗೆ ನಿವಾರಣೆ ಆಗತ್ತೆ. ಈ ಧನುಸ್ಸು ರಾಶಿಯವರಿಗೆ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಧನುಸ್ಸು ರಾಶಿಯವರಿಗೆ ಏನಪ್ಪಾ, 3ನೇ ಮನೆಯಲ್ಲಿ ಶನಿ ಇದ್ದಾನೆ, ಸಂಪತ್ತನ್ನು ಕೊಡ್ತಾ ಇದ್ದಾನೆ. ಖಂಡಿತವಾಗಿ ಹೌದು. ಅವ್ರಿಗೇನು ದೊಡ್ಡ ಬಿಲ್ಡಿಂಗ್ ಇಟ್ಟಿದ್ದಾರೆ, ಬಹಳಷ್ಟು ಬಾಡಿಗೆ ಬರುತ್ತೆ. ಅಯ್ಯೋ ಅಷ್ಟೆಕರೆ ತೋಟ ಇದೆ ಅವರಿಗೆ, ಬಹಳಷ್ಟು ಆದಾಯ ಬರುತ್ತೆ. ಬಹಳಷ್ಟು ರಾಜಕೀಯದಲ್ಲಿದ್ದಾರೆ, ಬಹಳಷ್ಟು ಆದಾಯ ಬರುತ್ತೆ. ಅವರು ಬಡ್ಡಿ ವ್ಯವಹಾರ ಮಾಡ್ತಾರೆ, ಬಹಳಷ್ಟು ಬರುತ್ತೆ. ಎಲ್ಲವೂ ಕೂಡ ಬರುತ್ತೆ. ಆದರೆ ನೋಡೋಕೆ ಮಾತ್ರ ಚಂದವಾಗಿ ಕಾಣ್ತೀರಾ ಯಾರು? ಧನುಸ್ಸು ರಾಶಿಯವರು. ಆದರೆ 6ನೇ ಮನೆಯಲ್ಲಿ ಗುರು ಅಂತಕ್ಕಂಥವನು ವೃಷಭದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನಲ್ಲ, ಈ ಜನವರಿ ತಿಂಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಅಂತಕ್ಕಂಥದ್ದು ಹೇಳತಿರೋದಾಗತ್ತೆ. ಬಹಳಷ್ಟು ಸಾಲಗಳನ್ನ ಮಾಡ್ಕೊಂಡಿದ್ದೀರಾ ಈಗಾಗಲೇ. ಆ ಸಾಲಕ್ಕೆ ಮರುಪಾವತಿ ಮಾಡಲಿಕ್ಕೆ ಬಹಳಷ್ಟು ಶ್ರಮವನ್ನ ಪಡ್ತಾ ಇದ್ದೀರಾ ಅಂತನೂ ಕೂಡ ಗೊತ್ತಿದೆ. ಆ ಸಾಲ ಯಾವಾಗ ತೀರಬಹುದು ಗುರುಗಳೇ? ಖಂಡಿತವಾಗಿ ನೀವೊಂದು ಸಣ್ಣ ಕೆಲಸವನ್ನ ಮಾಡಬೇಕು ಧನುಸ್ಸು ರಾಶಿಯವರು. ಮೊದಲೇ ಧನುಸ್ಸು ರಾಶಿಯವರಿಗೆ ಏನು ಕೂಡ ಒಳಗಡೆ ಇಟ್ಕೊಳ್ಳಲ್ಲ, ಎಲ್ಲವನ್ನು ಕೂಡ ಬಡ 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 ಅಂತ ಹೇಳ್ಬಿಡ್ತೀರ.
ಆದರೆ ಈ ಧನುಸು ರಾಶಿಯವರಿಗೆ ಧನ ಲಾಭಗಳು ಬರಬೇಕು, ಉಳಿತಾಯ ಅಂತಕ್ಕಂಥದ್ದನ್ನು ನೀವು ಮಾಡಬೇಕು ಅಂದ್ರೆ ಧನುಸು ರಾಶಿಯವರು ಮೇರು ಚಕ್ರದ ಸಮೇತ ಶ್ರೀಚಕ್ರ ಯಂತ್ರವನ್ನ ಸ್ಥಾಪನೆಯನ್ನ ಮನೆಯಲ್ಲಿ ಮಾಡಿ ಪ್ರತಿನಿತ್ಯ ಅದಕ್ಕೆ ಆರಾಧನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬಹಳಷ್ಟು ಬರ್ತಕ್ಕಂಥ ಧನ ಹಾನಿಯಾಗ್ತಕ್ಕಂಥ ಯೋಗಗಳು ಕಮ್ಮಿ ಆಗತ್ತೆ. 100 ರೂಪಾಯಿ ಖರ್ಚಾಗೋ ಜಾಗದಲ್ಲಿ 50 ರೂಪಾಯಿ 60 ರೂಪಾಯಿ ಖರ್ಚಾಗತ್ತೆ, ಸ್ವಲ್ಪನಾದ್ರೂ ಉಳಿತಾಯ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳುತ್ತೆ. ಆದರೆ ಒಂದು ಎಚ್ಚರಿಕೆಯನ್ನ ವಹಿಸಿ, ಕೈಕಾಲು ನೋವುಗಳು, ಕೈಕಾಲಿಗೆ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಬಹಳಷ್ಟು ರಾತ್ರಿ ಹೊತ್ತು ನಿದ್ದೆ ಬರದೇ ಇರತಕ್ಕಂಥದ್ದು, ಮತ್ತೆ ಯಾವ್ಯಾವುದೋ ಸಮಯದಲ್ಲಿ ನಿದ್ದೆ ಮಾಡ್ತಕ್ಕಂಥದ್ದು, ಸಕಾಲಕ್ಕೆ ಆಹಾರ ಸ್ವೀಕಾರವನ್ನ ಮಾಡದೇನೆ ಇರತಕ್ಕಂಥದ್ದು ಎಲ್ಲವೂ ಕೂಡ ಮುಂದೆ ಇರುತ್ತೆ. ಆದರೆ ಮನಸ್ಸಿರಲ್ಲ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಜನವರಿ ತಿಂಗಳಲ್ಲಿ ಸ್ವಲ್ಪ ನಿಮ್ಮ ಕುಲದೇವತೆಯನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದನ್ನ ಮರಿಬೇಡಿ. ಯಾಕೆ ಅಂತಂದ್ರೆ ಈ ಒಂದು ಸಮಯದಲ್ಲಿ ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಧನುಸು ರಾಶಿಯವರು ಬಹಳಷ್ಟು ಹೆಸರನ್ನ ಮಾಡಿರ್ತಕ್ಕಂಥವರು. 100ಕ್ಕೆ 60 ಭಾಗ ಧನುಸು ರಾಶಿಯವರು ಒಳ್ಳೆಯ ಸ್ಥಾನಮಾನಗಳಲ್ಲಿ ಇರ್ತಕ್ಕಂಥವರೇ. ಯಾಕೆಂದ್ರೆ ಇನ್ನೊಬ್ಬರಿಗೆ ಅಡ್ವೈಸ್ ಮಾಡೋ ರೀತಿ ಇರ್ತಾರೆ, ಇನ್ನೊಬ್ಬರ ಹತ್ರ ಕೇಳಿಸ್ಕೊಳ್ಳೋ ರೀತಿ ಇರಲ್ಲ. ಆದರೆ ಈಗ ಹವಾಮಾನ ಅಪಮಾನಗಳು ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸಾಧ್ಯವಾದರೆ ಈ ಒಂದು ಜನವರಿ ತಿಂಗಳಲ್ಲಿ ನೀವು ಕಡಲೆಕಾಳು, ಹಳದಿ ವಸ್ತ್ರ, ಸ್ವಲ್ಪ ಒಂದು ಚುಟುಕು ಚಿನ್ನ, ಅದಕ್ಕೆ ಸಂಕಲ್ಪವನ್ನ ಮಾಡಿ, ಮಮ ಗುರುಗ್ರಹ ದೋಷ ನಿವಾರಣಾರ್ಥೌ ಮಮ ಜೀವನೆ ಸದಾ ಅಸನ್ಮುಖಿ ಪ್ರಾಪ್ತ್ಯರ್ಥಂ ಅಂತ ಹೇಳಿ ಸಂಕಲ್ಪವನ್ನ ಮಾಡಿ, ಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ ಅರ್ಘ್ಯವನ್ನ ಬಿಟ್ಟು ಅದನ್ನ ಬ್ರಹ್ಮಚಾರಿ ಬ್ರಾಹ್ಮಣನಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ, ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇಷ್ಟೆಲ್ಲ ನಿಮಗೆ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಒಂದು ಹುಣ್ಣಿಮೆ ಅಥವಾ ಪೌರ್ಣಮಿಯ ದಿನದಲ್ಲಿ ಈ ತಿಂಗಳಲ್ಲಿ ಸ್ವಯಂ ಪಾಕದಾನ, 7 ವರ್ಷದ ಒಳಗಡೆ ಇರತಕ್ಕಂಥ ಬ್ರಹ್ಮಚಾರಿ ಬ್ರಾಹ್ಮಣನಿಗೆ, ಉಪನಯನವಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ಸ್ವಯಂ ಪಾಕವನ್ನ ನೀಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು, ಬರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗತ್ತೆ, ಸ್ವಲ್ಪ ಮಟ್ಟಿಗಾದರೂ ಸುಖ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಈ ಮಕರ ರಾಶಿಯವರಿಗೆ ಈಗಾಗಲೇ ತತ್ತರಿಸಿ ಹೋಗ್ಬಿಟ್ಟಿದ್ದೀರಾ. ಏಳರಾಟ ಶನಿ, 2ನೇ ಮನೆಯಲ್ಲಿ ಶನಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಮಕರ ರಾಶಿಗೆ ಅಧಿಪತಿ ಶನಿ. ಏನು ಗುರುಗಳೇ, ನಮಗೆ ಅಧಿಪತಿ ಶನಿ ತಾನೆ, ಆ ಶನಿ ಕುಂಭದಲ್ಲಿ ಅವನ ಮನೆಯಲ್ಲೇ ಸಂಚಾರ ಮಾಡ್ತಾನೆ, ಆದ್ರೂ ಇಷ್ಟೊಂದು ಕಷ್ಟ ಕಾರ್ಪಣ್ಯಗಳನ್ನ ಕೊಡ್ತಾನ ಅನ್ನೋರು ಬಹಳಷ್ಟು ಪ್ರಶ್ನೆ ಮಾಡ್ತೀರ. ಒಂದೇ ಒಂದು ಸಂಪೂರ್ಣ ವಿಚಾರ ನೀವು ಅರ್ಥ ಮಾಡ್ಕೋಬೇಕು. ಶನಿ ಯಾವ ಯಾವ ಕ್ಷೇತ್ರದಲ್ಲಿ ಇರ್ತಾನೋ ಆ ಕ್ಷೇತ್ರದಲ್ಲಿ ಅವನ ಭಾವ ಅಂತಕ್ಕಂಥದ್ದು ಏನಿರುತ್ತೋ ಆ ಭಾವವನ್ನ ಭಾವನೆಗಳಾಗಿ ಪರಿವರ್ತನೆಯನ್ನ ಮಾಡಿ ನಿಮಗೆ ಕೊಡ್ತಕ್ಕಂಥ ಒಂದು ಫಲ. 2ನೇ ಮನೆಯಲ್ಲಿ ಧನಭಾವದಲ್ಲಿ ಶನಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಆದರೆ ನಿಮ್ಮದು ಕೂಡ ಮಕರ ರಾಶಿ, ಮಕರ ರಾಶಿಗೆ ಅಧಿಪತಿ, ಮಕರ ಕುಂಭಗಳಿಗೆ ಶನಿ ಅಧಿಪತಿ, ಹೌದಲ್ವಾ? ಆದರೆ ಇಲ್ಲಿ ಬರ್ತಕ್ಕಂಥದ್ದು ಜನ್ಮದಲ್ಲಿ 2ನೇ ಮನೆಯಲ್ಲಿ ಮತ್ತೆ ನಷ್ಟದಲ್ಲಿ ಧನುಸ್ಸು ರಾಶಿಯಲ್ಲಿ ಸಂಚಾರ ಮಾಡಬೇಕಾದಾಗ ಶುರುವಾಯಿತು ನಿಮಗೆ ಕಷ್ಟ ಕಾರ್ಪಣ್ಯಗಳು. ಮಕರ ರಾಶಿಯಲ್ಲಿ ಜನ್ಮಕ್ಕೆ ಬಂದಾಗ ಕಷ್ಟ ಕಾರ್ಪಣ್ಯಗಳು ಅಧಿಕವಾಯಿತು. ಇನ್ನೇನು ಬಿಡುಗಡೆ ಸಮಯ. ಆದರೆ ಧೃತಿಗೆಡಬೇಡಿ, ಎಲ್ಲಾದ್ರೂ ಹತ್ತಿರದಲ್ಲೇ ಇರ್ತಕ್ಕಂಥ ಆಂಜನೇಯನ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು, ಅಥವಾ ಶಕ್ತಿ ಇದ್ದರೆ ಪವಮಾನ ಹೋಮ. ಪವಮಾನ ಅಂದ್ರೆ ಆಂಜನೇಯನ ತಾಯಿ ಅಂಜನಾದೇವಿ ತನ್ನ ಮಗನನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಪವಮಾನ ಅಂತ ಪ್ರೀತಿಯಿಂದ ಕರೆದಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ನಾವು ಪವಮಾನ ಸೂಕ್ತ, ಪವಮಾನ ಜಪ, ಪವಮಾನ ಹೋಮಗಳನ್ನ ಆಚರಣೆಯನ್ನ ಮಾಡ್ತಕ್ಕಂಥದ್ದು. ಇವತ್ತಿಗೂ ಕೂಡ ಪವಮಾನ ಹೋಮ ಅಂತಕ್ಕಂಥದ್ದು ಏನಿದೆಯೋ ಅದು ಕೆಲಸ ಮಾಡುತ್ತೆ. ಮೈ ಮೇಲೆ ಒಂದು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಒಂದು ಆಂಜನೇಯನ ಪೆಂಡೆಂಟ್ ಅನ್ನ ಧಾರಣೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಕರಿದಾರದಲ್ಲಿ. ಕೆಲವರು ಏನ್ ಮಾಡ್ತಾರೆ, ಅಯ್ಯೋ ನನಗೆ 7ರಾಟ ಶನಿ ಬಂದ್ಬಿಟ್ಟಿದೆ ಅಂತ ಹೇಳಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಉದ್ದುದ್ದಕ್ಕೆ ಅಡ್ಡ ಬಿದ್ಬಿಡ್ತಕ್ಕಂಥ ಕೆಲಸ ಮಾಡ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ತಪ್ಪಿಲ್ಲ, ಆದರೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು ತಪ್ಪು.
ಅದೇ ಆಂಜನೇಯನ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥವನು ಪವಮಾನ ಅಂದ್ರೆ ಆಂಜನೇಯ. ಆಂಜನೇಯನ ಪರಮ ಭಕ್ತರಾದರೆ ನಿಮಗೆ ಶನಿಯ ಕ್ರೂರ ದೃಷ್ಟಿ ಕಮ್ಮಿಯಾಗತ್ತೆ ಅಂತ ಬಹಳಷ್ಟು ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳುತ್ತೆ. ಇದಕ್ಕೆ ರಾಮಾಯಣದ ಒಂದು ಪ್ರಸಂಗವೂ ಕೂಡ ಬರುತ್ತೆ. ಶನಿಯನ್ನ ಬಂಧ ಮುಕ್ತನಾಗಿ ಮಾಡಿದ್ದು ಆಂಜನೇಯ ರಾವಣನ ಅರಮನೆಯಲ್ಲಿ. ಆಗ ವಚನವನ್ನ ಕೊಡ್ತಾನೆ ಯಾರು? ಶನೇಶ್ವರ. ನಿನ್ನ ಭಕ್ತರಿಗೆ ನಾನು ಕ್ರೂರ ದೃಷ್ಟಿಯನ್ನ, ನೀಚ ದೃಷ್ಟಿಯನ್ನ ನಾನು ಬಿಡಲ್ಲ ಅಂತ ಹೇಳಿ ವಚನವನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಬಹಳಷ್ಟು ಜನ ವಚನ ಕೊಡ್ತಾರೆ, ಬಹಳಷ್ಟು ಸುಳ್ಳುಗಳನ್ನ ಹೇಳ್ತೀರಾ. ಆದರೆ ಅವತ್ತು ದೇವತೆಗಳು ವಚನವನ್ನ ಕೊಟ್ಟಿರ್ತಕ್ಕಂಥದ್ದು ನೋಡಿ. ಈ ಕಲಿಯುಗದಲ್ಲೂ ಕೂಡ ಪಾಲನೆ ಅಂತಕ್ಕಂಥದ್ದು ನಡೀತಾ ಇದೆ. ಬಹಳಷ್ಟು ಜನರು ಈ ಶನಿಯ ದೋಷದಿಂದ ತತ್ತರಿಸ್ತಾ ಇರ್ತಕ್ಕಂಥವರು ಆಂಜನೇಯನ ದೇವಾಲಯಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತು ಸಿಂಧೂರ ಧಾರಣೆ ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಬಂದು ಅಥವಾ ಹನುಮತ್ ಚಾಲೀಸ ಕಿವಿಯಲ್ಲಿ ಇಂಪಾಗಿ ಕೇಳ್ತಾ ಇದ್ರೆ ಎಲ್ಲೋ ಒಂದು ರೀತಿಯ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು ಸ್ವಲ್ಪ ಭಾಗವಾದರೂ ನಿಮಗೆ ನಿವಾರಣೆಯಾಗಿರ್ತಕ್ಕಂಥ ಉದಾಹರಣೆಗಳನ್ನ ಬಹಳಷ್ಟು ಭಕ್ತರು ನನಗೂ ಕೂಡ ಹೇಳಿದ್ದಾರೆ. ಹಾಗೆ ಈ ಮಕರ ರಾಶಿಯವರು ಧೃತಿಗೆಡ್ತಕ್ಕಂಥದ್ದು ಬೇಡ. ಮತ್ತೆ ಇನ್ನು ಧನ ನಷ್ಟ, ಬಹಳಷ್ಟು ಖರ್ಚು ಮಾಡಲೇಬೇಕು ನೀವು. ಮಕರ ರಾಶಿಯವರು ಖರ್ಚಿಗೆ ಕಡಿವಾಣ ಅಂತಕ್ಕಂಥದ್ದು. ಅಯ್ಯೋ ಕಡೆಯಲ್ಲಿ ಯೋಚನೆ ಮಾಡ್ತೀರಾ, ಇನ್ನೇನು ಅಯ್ಯೋ ಇಷ್ಟೆಲ್ಲ ಖರ್ಚು ಮಾಡ್ಕೊಂಬಿಟ್ನಲ್ಲಪ್ಪ, ಅಷ್ಟೊಂದಿತ್ತು ದುಡ್ಡು, ನಾನು ಯಾಕೆ, ನನಗೆ ಬುದ್ಧಿ ದಡ್ಡತನ ಆಗೋಯ್ತಲ್ಲ, ಬುದ್ಧಿ ಎಲ್ಲೋಗಿತ್ತು ನನಗೆ ಅಂತ ನೀವೇ ನಿಮ್ಮ ಮನಸ್ಸಿಗೆ ಪ್ರಶ್ನೆಯನ್ನ ಮಾಡ್ಕೊಳ್ತಕ್ಕಂಥ ಒಂದು ಮಾಸವಾಗತ್ತೆ. ಆದರೆ ಮುಂದೆ ಒಂದು ದಿನ ಅನುಕೂಲಗಳನ್ನ ನೀವು ಪಡಿತಕ್ಕಂಥ ಒಂದು ದಿನ ಬಂದೇ ಬರುತ್ತೆ. ಎಚ್ಚರಿಕೆ ವಹಿಸಿ. ಪ್ರತಿ ಶನಿವಾರ ಪವಮಾನ ಸೂಕ್ತ ಅಥವಾ ಹನುಮಾನ್ ಚಾಲೀಸ ಪಾರಾಯಣವನ್ನ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿ, ಸಾಧ್ಯವಾದರೆ ಪವಮಾನ ಹೋಮವನ್ನ ಆಚರಣೆ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈ ಕುಂಭರಾಶಿಯವರಿಗೆ ಜನ್ಮದಲ್ಲಿ ಶನಿ, 2ನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಾ ಇದ್ದಾನೆ. ಜನವರಿ ತಿಂಗಳಲ್ಲಿ ಬರೀ ಶತ್ರುಬಾಧೆ. ಅವರು ಮಾಟ ಮಾಡಿದ್ದಾರೆ, ಇವರು ಮಾಟ ಮಾಡಿದ್ದಾರೆ. ಅಯ್ಯೋ ಅಲ್ಲೋಗಿ ಪೂಜೆ ಮಾಡಬೇಕು, ಇಲ್ಲೋಗಿ ಪೂಜೆ ಮಾಡಬೇಕು. ಯಾವ ಪೂಜೆ ಮಾಡೋದು ಸಹಿತ ನಾನು ನಿಮಗೆ ಕಿವಿ ಮಾತನ್ನ ಹೇಳೋಕೆ ಇಷ್ಟಪಡ್ತೇನೆ. ಮೊದಲು ಮನಸ್ಸಿನಲ್ಲಿ ಇಲ್ಲದೆ ಇರತಕ್ಕಂಥ ದೂರಾಲೋಚನೆಯನ್ನ ಮಾಡ್ತಕ್ಕಂಥದ್ದನ್ನ ಬಿಡಿ. ಎಲ್ಲವೂ ಕೂಡ ಭಗವದಾಜ್ಞೇಯ. ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನನ್ನನ್ನ ನೀವು ನೋಡ್ತಾ ಇದ್ದೀನಿ ಅಂತ ಅಂದ್ರೂ, ನೀವು ನೋಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಅವನ ಆಜ್ಞೆ ಇಲ್ಲದೆ ಯಾವುದೂ ಕೂಡ ನಡೆಯಲ್ಲ. ಅದಕ್ಕೋಸ್ಕರನೇ ಅವನ ಮೇಲೆ ಭಾರವನ್ನ ಹಾಕಿ ನಾವು ಪಾತ್ರಧಾರಿಗಳಷ್ಟೇ, ಸೂತ್ರಧಾರ ಅವನು. ನಾವು ಹಸುಗಳನ್ನು ಸಾಕ್ತೇವೆ ಗೋಶಾಲೆಯಲ್ಲಿ, ಅದಕ್ಕೆ ಮೂಗುದಾರ ಹಾಕಿರ್ತೇವೆ. ಆ ಮೂಗುದಾರ ಹಿಡ್ಕೊಂಡ್ರೆ ಏನ್ ಮಾಡುತ್ತೆ ಹಸು? ನಾವು ಹೇಳಿದಾಗ ಕೇಳುತ್ತೆ. ಹಾಗೆ ನಮ್ಮನ್ನ ಕಳಿಸಿರ್ತಕ್ಕಂಥದ್ದು ಭಗವಂತ. ಜನ್ಮಕ್ಕೆ ಶನಿ ಬಂದಿದೆ ಕುಂಭರಾಶಿಯವರಿಗೆ ನಿಜ, ಆದರೆ ಧೈರ್ಯ ಕಳ್ಕೋಬಾರದು. ಧೈರ್ಯಂ ಸಾಹಸ ಲಕ್ಷಣಂ ಅಂತ ಹೇಳುತ್ತೆ. ಯಾವಾಗ ಧೈರ್ಯ ಅಂತಕ್ಕಂಥದ್ದು ನಿಮ್ಮಲ್ಲಿ ಇರುತ್ತೋ, ಎಷ್ಟೇ ಕಷ್ಟ ಬಂದರೂ ಸಹಿತ ಆ ಕಷ್ಟವನ್ನ ನಿವಾರಣೆಯನ್ನ ಮಾಡಿಕೊಳ್ತಕ್ಕಂಥ ಬುದ್ಧಿಶಕ್ತಿ ಚೈತನ್ಯ ಆ ಭಗವಂತ ನಮಗೆ ಅನುಗ್ರಹಿಸ್ತಾನೆ ಅಂತಕ್ಕಂಥದ್ದನ್ನ ನಾನು ಅಷ್ಟಾದಶ ಪುರಾಣದಲ್ಲಿ ಓದಿರ್ತಕ್ಕಂಥ ಒಂದು ವಿಚಾರ. ಈ ಅಷ್ಟಾದಶ ಪುರಾಣದಲ್ಲಿ ಏನ್ ಹೇಳುತ್ತೆ? ನಾವು ಧೃತಿಗೆಡಬಾರದು. ಆ ಮನೆಯಲ್ಲಿ ಜನ್ಮದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ ನಿಜ. ಅಯ್ಯೋ ಜನ್ಮದಲ್ಲಿ ಶನಿ ಇದ್ದಾನೆ ಅಂತ ಹೇಳಿ ಆಗೋ ಕೆಲಸನ ಬಿಟ್ಟು ಕೂತ್ಕೊಂಡಿರ್ತಾರೆ ಎಷ್ಟೋ ಮನೆಯಲ್ಲಿ. ಬೇಡದೇ ಇರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲೋ ಹೋಗೋದು, ಎಳ್ಳು ಬತ್ತಿ ಹಚ್ಚೋದು. ಅದ್ಯಾರೋ ಹೇಳಿದ್ರು ಅಲ್ಲಿ ಒಂದು ಶನೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಹೋದ್ರೆ ಸರಿ ಹೋಗುತ್ತೆ. ಎಲ್ಲೋದ್ರೂ ಸರಿ ಹೋಗಲ್ಲ. ಗ್ರಹಚಾರ ಯಾರ ತಾತನ ಮನೆಯ ಗಂಟಲ್ಲ, ನಿಮ್ಮ ಅಪ್ಪನ ಮನೆ ಗಂಟು ಅಲ್ಲ, ನಮ್ಮ ಅಪ್ಪನ ಮನೆ ಗಂಟು ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜನ್ಮದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ, ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳು ಉತ್ಪತ್ತಿ ಆಗತ್ತೆ. ಆದ್ರೆ ಆ ಭಗವದಾಜ್ಞೇಯ ನೀವು ತಾಯಿ ಗರ್ಭದಿಂದ ಭೂಸ್ಪರ್ಶವಾದಾಗ ಯಾವ ಲಗ್ನದಲ್ಲಿ ನಿಮ್ಮ ಗ್ರಹಚಾರ ದೋಷ ಏನ್ ಹೇಳುತ್ತೋ, ಬುದ್ಧಿಶಕ್ತಿ ಅಂತಕ್ಕಂಥದ್ದನ್ನ ಭಗವಂತ ಕೊಟ್ಟಿರ್ತಾನೆ. ಆದಷ್ಟು ಆ ಒಂದು ಬುದ್ಧಿಶಕ್ತಿಯನ್ನ ಉಪಯೋಗಿಸಿ ಬರ್ತಕ್ಕಂಥ ಸಾಲದ ಬಾಧೆ ಇರಬಹುದು, ಕಷ್ಟಗಳಿರಬಹುದು, ಅವಮಾನಗಳಿರಬಹುದು, ಕಲಹಗಳಿರಬಹುದು. ಇವೆಲ್ಲವನ್ನೂ ಕೂಡ ನೋಡಿ, ಜಗಳ ಬಂದಾಗ ಕೂತು ಮಾತನಾಡಿ ಬಗೆಹರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ.
ಸಾಲದವನ ಬಂದಾಗ ನಯವಾಗಿ ಮಾತನಾಡಿ, ಇವತ್ತಲ್ಲ ನಾಳೆ ಕಟ್ತೀವಪ್ಪ, ಇವತ್ತು ಕಷ್ಟದಲ್ಲಿದ್ದೀವಿ ಅಂತ ಹೇಳ್ತಕ್ಕಂಥ ಕೆಲಸ ಮಾಡಿ. ಯಾವಾಗ ನಯವಾಗಿ ಶಾಂತಿಯಿಂದ ವರ್ತಿಸ್ತಕ್ಕಂಥದ್ದನ್ನ ನೀವು ಅಭ್ಯಾಸವನ್ನ ಮಾಡ್ಕೋತೀರೋ ಈ ಜನವರಿ ಮಂತಲ್ಲಿ, ಆಗ ನಿಮಗೆ ಮುಂದೆ ಒಂದು ದಿನ ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಇಲ್ಲ ಅಂದ್ರೆ ನಾನಾ ರೀತಿಯ ಸಂಕಷ್ಟಗಳನ್ನ ನೀವು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಈ ಮೀನರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ಅವರ ಭವಿಷ್ಯ ಹೇಗಿದೆ? ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀರಾ ಮೀನ ರಾಶಿಯವರು. ನಾನು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಸೈಟ್ ರಿಜಿಸ್ಟರ್ ಮಾಡಿಸ್ಬೇಕು, ಆಸ್ತಿ ಪಾಸ್ತಿ ತಗೋಬೇಕು, ತೋಟ ತಗೋಬೇಕು, ಹೊಲ ತಗೋಬೇಕು, ಮನೆ ಕಟ್ಟಬೇಕು, ಗೃಹ ಪ್ರವೇಶ ಮಾಡಬೇಕು, ಇವೆಲ್ಲವೂ ಕೂಡ ಇದೆ. ಕೆಲವರಂತೂ ಮೀನ ರಾಶಿಯವರು ಅರ್ಧಂಬರ್ಧ ಕೆಲಸದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ರಾಹು ಜನ್ಮಕ್ಕೆ ಬಂದ್ಬಿಟ್ಟ. ನಾವೊಂದು ಮಂತ್ರದಲ್ಲಿ ಹೇಳ್ತೇವೆ, ಸೂರ್ಯನಿಂದ ಶನಿಯವರೆಗೆ ಪ್ರದಕ್ಷಿಣಂಕುರುವಾಣ ಅಂತ ಕರಿತೇವೆ. ಆದರೆ ರಾಹು ಮತ್ತೆ ಕೇತುಗಳಿಗೆ ಏನಂತ ಕರಿತೇವೆ? ಅಪ್ರದಕ್ಷಿಣಂಕುರ್ವಾಣ. ಇವತ್ತು ವಿಜ್ಞಾನವೂ ಕೂಡ ಅದನ್ನ ಹೇಳ್ತಾ ಇದೆ. ಭೂಮಿಗೆ ಖಗೋಳಶಾಸ್ತ್ರದಲ್ಲಿ ಹೇಳುತ್ತೆ, ಭೂಮಿಗೆ ರಾಹು ಮತ್ತೆ ಕೇತು, ನೆಪ್ಚೂನ್ ಅಂಡ್ ಫ್ಲೋಟೋ ಅನ್ನೋ ಗ್ರಹಗಳು ರಿವರ್ಸ್ ಸುತ್ತುತ್ತಾ ಇದೆ, ಅಪ್ರದಕ್ಷಿಣೆ ಸುತ್ತುತ್ತಾ ಇದೆ. ಅದರಿಂದನೇ ನಮಗೆ ಋತುಮಾನಗಳ ಬದಲಾಗ್ತಕ್ಕಂಥದ್ದು, ಹುಣ್ಣಿಮೆ, ಅಮಾವಾಸ್ಯೆಗಳು, ಗ್ರಹಣಗಳು ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು. ಹಾಗೆ ಜನ್ಮಕ್ಕೆ ರಾಹು ಬಂದ ತಕ್ಷಣ ಇಲ್ಲದೇ ಇರ್ತಕ್ಕಂಥ ಸಮಸ್ಯೆಗಳು. ಏನು ಗುರುಗಳೇ, ನಮಗೇನಾ ಬೇಕು ಇಷ್ಟೊಂದು ಕಷ್ಟ? ಅವನು ಯಾರೋ ಯಾವುದೋ ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ದೆ, ಅಪ್ಲೈ ಮಾಡಿರ್ತಕ್ಕಂಥದ್ದು ಸ್ಟಾರ್ಟಿಂಗ್ ಅಲ್ಲಿ ಆಯ್ತು ಅಂತ ಅಪ್ಲಿಕೇಶನ್ ಎಲ್ಲ ಸೈನ್ ಹಾಕಿಸ್ಕೊಂಡ, ಲಾಸ್ಟ್ ಅಲ್ಲಿ ರಿಜೆಕ್ಟ್ ಮಾಡಿಟ್ಟಿದ್ದಾನೆ. ನಾನು ಏನ್ ಮಾಡಬೇಕು? ಇರಬೇಕೋ ಸಾಯ್ಬೇಕೋ? ಈ ರೀತಿ ಮಾತನಾಡ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದೀರ ಮೀನ ರಾಶಿಯಲ್ಲಿ. ಆದರೆ ಧೃತಿಗೆಡ್ತಕ್ಕಂಥದ್ದು ಬೇಡ, ಅನರ್ಥಗಳು ಬೇರೆ ಇದರ ಜೊತೆಯಲ್ಲಿ. ಮೀನರಾಶಿಯವರಿಗೆ ನಿಮಗೆ ಅಧಿಪತಿಯಾಗಿರ್ತಕ್ಕಂಥವನು ಗುರು, ಧನುರ್ಮೀನಕ್ಕೆ ಅಧಿಪತಿ ಬೃಹಸ್ಪತಿ. ಆದ್ರೆ 3ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ನೀವೇನು ಮಾತಾಡಿದ್ರು ಅನರ್ಥಗಳು. ಪಕ್ಕದ ಮನೆಯವರ ಹತ್ರ ಬೆಳಗ್ಗೆ ತಿಂಡಿ ಆಯ್ತಾ ಸ್ವಾಮಿ ಅಂತ ಕೇಳಿದ್ರು ಏನೋ ಒಂಥರ ಹ್ಞೂ ಅಂತ ಹೇಳ್ತಾರೆ. ನಿಮ್ಮನ್ನ ನೋಡಿದ್ರೆ ಅಂತ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಸೃಷ್ಟಿಯಾಗತ್ತೆ. ಯಾಕೆ ಅಂತ ಅಂದ್ರೆ ರಾಹು ಅಂತಕ್ಕಂಥವನೇ ಹಾಗೆ. ರಾಹು ಜನ್ಮದಲ್ಲಿ ಸಂಚಾರವನ್ನ ಮಾಡೋದ್ರಿಂದ ಮೊದಲು ಈ ಮಾಸದಲ್ಲಿ ಉದ್ದಿನ ಬೇಳೆ ಪದಾರ್ಥಗಳನ್ನ ತಿನ್ನೋದನ್ನ ನಿಲ್ಲಿಸಿ. ಬಹಳಷ್ಟು ಆಕರ್ಷಣೆ ಆಗತ್ತೆ ಮೀನರಾಶಿಯವರಿಗೆ. ಯಾವ್ದಾದ್ರೂ ದರ್ಶನಿಗೆ ಹೋದ್ರೆ ಸಾಕು, ಇಡ್ಲಿ, ವಡ, ದೋಸೆ ತಿನ್ಬೇಕು ಅನ್ಸುತ್ತೆ. ಆ ವಡೆ ನೋಡಿದ್ರೆ ಅಪ್ಪ ಎಷ್ಟು ದಪ್ಪ ಇದೆ, ಆ ವಡೆಯನ್ನ ನಾವು ತಿನ್ಲೇಬೇಕು ಅಂತಕ್ಕಂಥದ್ದು ಆಕರ್ಷಣೀಯವಾಗತ್ತೆ. ಯಾವತ್ತೂ ಅಷ್ಟೇ ಕೆಟ್ಟದ್ದು ಬೇಗ ಆಕರ್ಷಣೆಯನ್ನ ಮಾಡುತ್ತಂತೆ ಗ್ರಹಚಾರ. ಅದೇ ಒಳ್ಳೆಯದನ್ನ ಮಾಡಬೇಕು ಅಂದ್ರೆ ನಾವು ಕೂತು ಅಭ್ಯಾಸ ಮಾಡಬೇಕು, ಪ್ರಯತ್ನ ಪಡಬೇಕು. ಇದೇ ಮನುಷ್ಯನ ಜೀವನ. ಅದಕ್ಕೆ ಹೇಳೋದು, ನವಗ್ರಹಗಳ ಫಲಗಳನ್ನ ಗುಣಾಕಾರ ಭಾಗಾಕಾರವನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ಫಲಗಳನ್ನ ಸಂಪೂರ್ಣವಾಗಿ ಯಾವ ಡಿಗ್ರಿಯಲ್ಲಿ ಯಾವ ಗ್ರಹ ಅಂತಕ್ಕಂಥದ್ದು ಶಕ್ತಿಯನ್ನ ಕೊಡುತ್ತೆ, ಎಷ್ಟು ಡಿಗ್ರಿಯಲ್ಲಿ ನಿಮಗೆ ಬಲ ಅಂತಕ್ಕಂಥದ್ದು ಹೋಗ್ತಾ ಇದೆ, ಇವೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡ್ತಕ್ಕಂಥ ಗ್ರಂಥವೇ ಸೂರ್ಯ ಸಿದ್ಧಾಂತ, ವ್ಯಾಖ್ಯ, ಆರ್ಯಭಟೀಯ, ದೃಗ್ಗಣಿತ. ಇವೆಲ್ಲವನ್ನೂ ಕೂಡ ಪರಿಗಣನೆಯನ್ನ ಮಾಡಿ ನಿಮ್ಮ ಮುಂದೆ ರಾಶಿ ಭವಿಷ್ಯವನ್ನ ನಾನು ಹೇಳ್ತಾ ಇದ್ದೇನೆ. ಅದರಲ್ಲೂ ಮೀನರಾಶಿಯವರಿಗೆ ಜನ್ಮದಲ್ಲೇ ರಾಹು ಅಂತಕ್ಕಂಥವರ ಸಂಚಾರ ಮಾಡ್ತಾ ಇದ್ದಾರೆ. ಜೊತೆಗೆ ನಷ್ಟದಲ್ಲಿ ಏಳರಾಟ ಶನಿ ಬೇರೆ ಶುರುವಾಗಿದೆ. ಅವರ ಕಷ್ಟ ಪಾಪ ಹೇಳತೀರೋದು. ಇಷ್ಟನ್ನೇ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ. ಈ ತಿಂಗಳಲ್ಲಿ ಎಲ್ಲಾದರೂ ಮೇಲೆ ಗಿರಿಯ ಮೇಲೆ ಇರ್ತಕ್ಕಂಥ ಹನುಮಂತನ ದೇವಾಲಯ, ಆಂಜನೇಯ ದೇವಾಲಯ ಇದೆಯೋ, ಎಲ್ಲಿದೆಯೋ ಅಲ್ಲಿ ಹೋಗಿ ಒಂದು ರಾತ್ರಿ ನಿದ್ರಿಸಿ ಆ ದೇವಾಲಯದಲ್ಲಿ ನಿಮ್ಮ ಯಥಾನುಶಕ್ತಿ ಸೇವೆಯನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಬನ್ನಿ. ನಷ್ಟದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ, ಜೊತೆಗೆ ಏಳರಾಟ ಶನಿ ಪ್ರಾರಂಭ ಆಗಿದೆ. ಇನ್ನು ರಾಹು ಜನ್ಮದಲ್ಲಿದ್ದಾನೆ. ಅವನು ಇಲ್ಲೇ ಇರತಕ್ಕಂಥ ಆಲೋಚನೆ ಮಾಡಿಸ್ತಾನೆ. ಕೆಟ್ಟ ಕೆಟ್ಟ ಆಲೋಚನೆಯನ್ನ ಮಾಡ್ತೀರ. ದೊಡ್ಡವರು ಹೇಳ್ತಾರೆ, ಅದೇನೋ ಹೇಳೋದು, ಕಡ್ಡಿಯಲ್ಲಿ ಮಾಡೋದನ್ನ ಕೊಡ್ಲಿ ತಗೊಂಡು ನಿಂತ್ಕೊಂಡ ಅನ್ನೋ ರೀತಿ ಈ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ನೀವು. ಸಣ್ಣದಾಗತ್ತೆ, ಸಣ್ಣ ಪುಟ್ಟ ಮಾತುಗಳಲ್ಲಿ ಬಗೆಹರಿಯುತ್ತೆ. ಆದರೆ ಕಲಹಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಅನರ್ಥಗಳಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮೀನರಾಶಿಯವರಿಗಾಗತ್ತೆ. ಎಚ್ಚರಿಕೆಯನ್ನು ವಹಿಸಿ. ಸಾಧ್ಯವಾದಷ್ಟು ದಕ್ಷಿಣಾಮೂರ್ತಿಯ ಚಕ್ರ ಸ್ಥಾಪನೆಯನ್ನ ಮಾಡಿ
ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಯಾರಾದರೂ ಗುರುಗಳು ಅಂತಕ್ಕಂಥವ್ರು ನಿಮ್ಮ ಎದುರುಗಡೆ ಬಂದಾಗ ಕಡೇ ಪಕ್ಷ ನಮನವನ್ನಾದರೂ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಔದುಂಬರ ವೃಕ್ಷಕ್ಕೆ 18 ಪ್ರದಕ್ಷಿಣೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ದೀರ್ಘದಾಂಡ ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗತ್ತೆ ಅಂತಕ್ಕಂಥದ್ದನ್ನು ಈ ಮೀನರಾಶಿಯ ಭವಿಷ್ಯ ಹೇಳುತ್ತೆ. ಮಕರ ಸಂಕ್ರಾಂತಿಯ ಫಲಗಳನ್ನು ಏನಕ್ಕೋಸ್ಕರ ನಾವು ನೋಡಬೇಕು, ಅದರಿಂದ ಆಗ್ತಕ್ಕಂಥ ಅನುಕೂಲಗಳೇನು ಅನಾನುಕೂಲಗಳೇನು ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಸಾರ್ವಜನಿಕವಾಗಿ ನಮಗೆ ಯಾವ ಕಾಲದಲ್ಲಿ ಮಳೆ ಬೆಳೆ, ದೇಶದ ಬೆನ್ನೆಲುಬು ರೈತ, ಅವನ ಕಷ್ಟ ದುಃಖಗಳೇನು, ಯಾವ ಕಾಯಿಲೆ ಕಸಾಯಿಗಳು ಬರುತ್ತೆ, ಯಾವ ಕಷ್ಟಗಳನ್ನು ನಾವು ಅನುಭವಿಸಬೇಕು, ಅತಿವೃಷ್ಟಿ ಅನಾವೃಷ್ಟಿ ಯಾವಾಗ ಆಗತ್ತೆ, ಭೂಮಿಯ ಮೇಲೆ ನಡೀತಕ್ಕಂಥ ಪವಾಡಗಳೇನು, ನಷ್ಟಗಳೇನು, ಉತ್ಪತ್ತಿಗಳೇನು, ಇವೆಲ್ಲವನ್ನೂ ಕೂಡ ಲೆಕ್ಕಾಚಾರವನ್ನು ಮಾಡ್ತಕ್ಕಂಥದ್ದೇ ಸಂಕ್ರಾಂತಿಯ ಫಲ ಮತ್ತು ಯುಗಾದಿಯ ಫಲ. ಇವತ್ತು ನೀವು ನೋಡಬಹುದು, ಸಂಕ್ರಾಂತಿಯ ದಿನ ಪ್ರತಿಯೊಬ್ಬರೂ ಕೂಡ ಸಂಕ್ರಾಂತಿ ಆಚರಣೆಯನ್ನು ಮಾಡ್ತಾರೆ. ಎಳ್ಳು ಬೆಲ್ಲವನ್ನು ಬೀರ್ತಾರೆ. ಬೆಲ್ಲವನ್ನು ಅಂಶವನ್ನು ನಾವು ನೋಡಿದಾಗ ಆತ್ಮಕಾರಕನಾಗಿರ್ತಕ್ಕಂಥ ರವಿಯ ಸಂಕೇತ. ಎಳ್ಳು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಶನಿಯ ಸಂಕೇತ. ಶನಿ ಮತ್ತು ರವಿ ಇವರಿಬ್ಬರೂ ಕೂಡ ಶತ್ರುಗ್ರಹಗಳು. ಆದರೂ ಕೂಡ ಒಂದೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ಈ ಮಕರ ಸಂಕ್ರಾಂತಿಗೆ. ಅದಕ್ಕೋಸ್ಕರನೇ ರವಿ ಶನಿಯ ಕ್ಷೇತ್ರಕ್ಕೆ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಕ್ಕಂಥ ಸಮಯಕ್ಕೆ ಮಕರ ಸಂಕ್ರಮಣ ಅಂತ ನಾವು ಕರಿತೇವೆ. ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ. ಪ್ರತಿಯೊಂದು ವರ್ಷದಲ್ಲೂ ಒಂದೊಂದು ದೇವತೆಗಳು ಅಧಿಪತಿಯಾಗಿರ್ತಾರೆ. ಈ ಬಾರಿ ಮಕರ ಸಂಕ್ರಾಂತಿಗೆ ಅಧಿಪತಿಯಾಗಿರ್ತಕ್ಕಂಥ ದೇವತೆಯನ್ನು ನಾವು ನೋಡಿದಾಗ ಇಲ್ಲಿ ಅದರ ಹೆಸರು ಮಹೋದರಿ. ಈ ಮಹೋದರಿ ಅಂತಕ್ಕಂಥ ಒಂದು ಹೆಣ್ಣು ದೇವತೆ ಈ ಒಂದು ಸಂಕ್ರಾಂತಿಯ ಅಧಿದೇವತೆಯಾಗಿ, ಸಂಕ್ರಾಂತಿಗೆ ದೇವತೆಯಾಗಿ ಬಂದಿರತಕ್ಕಂಥದ್ದು. ಚಂದನ ಲೇಪಿತಳಾಗಿ ಹಸಿರು ವಸ್ತ್ರಗಳನ್ನು ಧರಿಸಿ ಬೆಳ್ಳಿ ಭೂಷಣ ಮತ್ತು ಮುತ್ತುಗಳನ್ನು ಅಲಂಕಾರವನ್ನು ಮಾಡಿಕೊಂಡು, ಮತ್ತು ವಕುಲ ಪುಷ್ಪ ಅಂತ ನಾವೇನು ಕರಿತೀವಿ ಅದನ್ನು ಇಟ್ಟುಕೊಂಡು ತಾಮ್ರದ ಪಾತ್ರೆಯಲ್ಲಿ ಭಿಕ್ಷೆಯೊಂದಿಗೆ ಖಡ್ಗವನ್ನು ಹಿಡಿದು ಹಂದಿ ವಾಹನವನ್ನೇರಿ ಕುಳಿತು, ಅಂದರೆ ವರಾಹ ವಾಹನವನ್ನೇರಿ ಕುಳಿತು ನೈಋತ್ಯ ದಿಕ್ಕಿನಿಂದ ದೃಷ್ಟಿ ಇಟ್ಟು ಉತ್ತರದಿಂದ ದಕ್ಷಿಣಕ್ಕೆ ಸಂಚಾರವನ್ನು ಮಾಡ್ತಾಳೆ. ಇದರಿಂದ ಏನಪ್ಪ ಫಲ ಅಂತಕ್ಕಂಥದ್ದು ಬಹಳಷ್ಟು ಜನಕ್ಕೆ ಈ ವಿಚಾರಗಳೇ ಗೊತ್ತಿಲ್ಲ. ಏನು ಫಲ, ಸಾರ್ವಜನಿಕ ಕ್ಷೇತ್ರದಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗತ್ತೆ ಅಂತ ಈ ಒಂದು ಸಂಕ್ರಾಂತಿಯ ಫಲ ನಿರ್ಣಯವನ್ನು ಮಾಡುತ್ತೆ. ಕಳ್ಳರಿಗೆ ಸುಖ ಅಂತಕ್ಕಂಥದ್ದು, ಯಾರು ಮೋಸ ಮಾಡ್ತಾರೆ, ಯಾರು ಕಳ್ಳರಿರ್ತಾರೆ, ಯಾರು ಇನ್ನೊಬ್ಬರಿಗೆ ವಂಚನೆಯನ್ನು ಮಾಡಿ ಉತ್ಪತ್ತಿಯನ್ನು ಮಾಡ್ಕೋತಾರೋ ಅಂಥವರಿಗೆ ಸುಖ ಅಂತಕ್ಕಂಥದ್ದು ಹೇಳುತ್ತೆ. ಆದರೆ ಒಂದು ವಿಚಾರವನ್ನು ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ಇರ್ತಕ್ಕಂಥ ವಸ್ತುಗಳು, ದುಬಾರಿ ವಸ್ತುಗಳು, ಬೆಲೆ ಬಾಳೋ ವಸ್ತುಗಳು, ವಾಹನಗಳು ಬಹಳಷ್ಟು ಕಳ್ಳತನವಾಗ್ತಕ್ಕಂಥ ಸಾಧ್ಯತೆಗಳು ಈ 2025ರಲ್ಲಿ ಸಂಕ್ರಾಂತಿಯ ಫಲ ಅಂತಕ್ಕಂಥದ್ದು ಹೇಳ್ತಾ ಇದೆ. ನೀವು ಯಾವ ಲಾಕ್ ಮಾಡಿಟ್ರೂ ನಿಮ್ಮ ಗಾಡಿ ಅಂತಕ್ಕಂಥದ್ದು, ನಿಮ್ಮ ಗ್ರಹಚಾರ ಕಮ್ಮಿ ಆಗಿದೆ ಅಂತಂದರೆ ಹೋಗ್ತಾ ಇರುತ್ತೆ. ಜೊತೆಗೆ ಈ ಉತ್ತರದಿಂದ ದಕ್ಷಿಣಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾಳೆ ಮಹೋದರಿ, ಸಂಕ್ರಾಂತಿಯ ಅಧಿದೇವತೆ. ನಮ್ಮಲ್ಲಿ ನಾವೇನು ಮಾಡ್ತೀವಿ, ಯಾರಾದರೂ ಮರಣವಾದರೆ ದಕ್ಷಿಣಕ್ಕೆ ತಲೆಯನ್ನು ಹಾಕಿ ಹೆಣವನ್ನು ಮನಗಿಸ್ತೀವಿ, ಶವವನ್ನು. ಅಂದರೆ ದಕ್ಷಿಣಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ದಾಳೆ ಅಂತ ಅಂದರೆ
ಅಧಿಕವಾಗಿರ್ತಕ್ಕಂಥ ಅಪಘಾತಗಳು ಒಮ್ಮೊಮ್ಮೆ ದಶ ಅಥವಾ ಶತ ಅಥವಾ ಸಹಸ್ರ, ಈ ಮೂರೂ ಮಾತಿನಲ್ಲಿ ಬಹಳಷ್ಟು ಅರ್ಥ ಇದೆ. ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ನೀವೇ ಮಾಡಿಕೊಳ್ಳಿ. ಇಷ್ಟು ಪ್ರಾಣಹಾನಿಗಳಾಗ್ತಕ್ಕಂಥ ಸಾಧ್ಯತೆ ಒಮ್ಮೊಮ್ಮೆ, ಸಂಪೂರ್ಣ ಅಲ್ಲ, ಒಮ್ಮೊಮ್ಮೆ ಸಹಸ್ರ ಆಗೋದು ಅಂದರೆ 1000 ಒಂದೇ ಬಾರಿ ಆಗೋದು ಸ್ವಲ್ಪ ಕಮ್ಮಿನೇ. 10, 20, 30, 40, 50, 60, 70, 80, 90, 100 ಈ ಒಂದು ಅಂತರದಲ್ಲಿ ಹೆಚ್ಚಾಗಿ ಮರಣಗಳಾಗ್ತಕ್ಕಂಥದ್ದು, ಅಪಘಾತಗಳಾಗ್ತಕ್ಕಂಥದ್ದು, ಇದ್ದಕ್ಕಿದ್ದಾಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಉಸಿರು ನಿಂತೋಗ್ತಕ್ಕಂಥದ್ದು, ಸಾವು ನೋವುಗಳು ಹೆಚ್ಚಾಗಿ ಆಗತ್ತೆ ಅಂತ ಹೇಳ್ತಾ ಇದೆ ಸಂಕ್ರಾಂತಿಯ ಫಲ. ಹಾಗಾದರೆ ಗುರುಗಳೇ, ನೆಮ್ಮದಿಯಾಗಿರಬೇಕು ಅಂತ ಅಂದರೆ ಏನು ಮಾಡಬೇಕು? ಪ್ರತಿಯೊಬ್ಬರೂ ಕೂಡ ದಕ್ಷಿಣಕ್ಕೆ ಹರಿತಕ್ಕಂಥ ನದಿ ಯಾವುದಿದೆಯೋ ಅದು ಯಾವುದೇ ಇರಬಹುದು, ಅದರಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಏನು ಹೇಳುತ್ತೆ, ದಕ್ಷಿಣಾಭಿಮುಖವಾಗಿ ಹರಿತಕ್ಕಂಥವಳು ಕಾವೇರಿ. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ, ಈ ಸಪ್ತ ನದಿಗಳಲ್ಲಿ ಕಾವೇರಿ ನದಿ ದಕ್ಷಿಣಕ್ಕೆ, ಪೂರ್ವಕ್ಕೆ ಹರಿದು ದಕ್ಷಿಣಕ್ಕೆ ಹೋಗಿ ಸಾಗರವನ್ನು ಸೇರ್ತಾಳೆ. ಆದರೆ ಯಮುನಾ ನದಿ ಸ್ವಲ್ಪ ಭಾಗ ದಕ್ಷಿಣಕ್ಕೆ ಹರಿತಾಳೆ ವಿನಃ ನಂತರ ಪೂರ್ವಕ್ಕೆ ಹರಿದು ಸಂಗಮವನ್ನು ಸೇರ್ತಾಳೆ ಅಂತಕ್ಕಂಥದ್ದು ಹೇಳುತ್ತೆ. ಆದರೆ ಇಲ್ಲಿ ಸಂಕ್ರಾಂತಿಯ ಫಲ ಏನು ಹೇಳ್ತಾ ಇದೆ ಅಂತ ಅಂದರೆ, ಬಹಳಷ್ಟು ಕಳ್ಳ ಕಾಕರಿಗೆ ಬಹಳಷ್ಟು ದಾರಿ ಆಗ್ತಕ್ಕಂಥ ಒಂದು ವರ್ಷವಾಗುತ್ತೆ. ಮತ್ತು ವೈಶ್ಯರಿಗೆ, ವರ್ತಕರಿಗೆ ಬಹಳಷ್ಟು ನಷ್ಟಗಳಾಗತ್ತೆ. ಯಾರು ರೈತರು ಬೆಳೆ ಬೆಳೆದು ಅವರು ಲಾಭ ತಗೊಳ್ತಕ್ಕಂಥದ್ದು ಕಮ್ಮಿನೇ. ಈ ಮಧ್ಯಸ್ಥರು ಅಂತಕ್ಕಂಥವ್ರು ಇದ್ದಾರಲ್ಲ, ಅವರು ಬಹಳಷ್ಟು ಹಣ ಮಾಡ್ತಾ ಇದ್ರು ಇಷ್ಟು ದಿನ, ಇನ್ನು ಮುಂದಕ್ಕೆ ಮಾಡಲಿ. ಸಂಕ್ರಾಂತಿಯ ಫಲ ಹೇಳ್ತಾ ಇದೆ ಏನಂತ, ವರ್ತಕರು, ಮಧ್ಯಸ್ಥಿಕೆಯ ಕೆಲಸವನ್ನು ಮಾಡ್ತಕ್ಕಂಥವರು ಯಾರಿರ್ತಾರೆ, ಕೊಡೋದು ತಗೊಳ್ತಕ್ಕಂಥದ್ದು, ಇಲ್ಲಿ ತಗೊಂಡು ಇನ್ನೊಂದು ಕಡೆ ಕೊಡ್ತಕ್ಕಂಥದ್ದು. ಆದರೆ ಆ ಮಧ್ಯಸ್ಥರು ಅಂತಕ್ಕಂಥದ್ದು ದಲ್ಲಾಳಿಗಳು ಅಂತ ಕರಿತೀವಿ ಅಪ್ಪಡ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಬ್ರೋಕರ್ ಅಂತ ಕರಿತೀವಿ. ಅವರಿಗೆ ಬಹಳಷ್ಟು ನಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಚೆನ್ನಾಗಿ ಯೋಚನೆಯನ್ನು ಮಾಡಿ. ಹಾಗಾದರೆ ಏನು ಮಾಡಬೇಕು ಗುರುಗಳೇ ಇದಕ್ಕೆ ಪರಿಹಾರ? ದಕ್ಷಿಣಾಭಿಮುಖವಾಗಿ ಹರಿತಕ್ಕಂಥ ನೀರಿಗೆ ಅಂದರೆ ಗಂಗೆಗೆ, ಕಾವೇರಿ ಅಂತ ನಾವು ಹೇಳ್ತೇವೆ, ನಮ್ಮ ಕರ್ನಾಟಕದಲ್ಲಿ ಹರಿತಾಳೆ. ಕರ್ನಾಟಕದಲ್ಲಿ ಹುಟ್ಟಿ ಶ್ರೀರಂಗನನ್ನು ಪ್ರದಕ್ಷಿಣೆಯನ್ನು ಮಾಡಿ ದಕ್ಷಿಣಾಭಿಮುಖವಾಗಿ ಹರಿತಕ್ಕಂಥ ಕಾವೇರಿಗೆ ಸ್ವಲ್ಪ ವ್ಯವಸ್ಥಿತವಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಕಾವೇರಿಯ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಕನ್ನಡದಲ್ಲಿ ಯಾರೋ ಸಂಗೀತಗಾರರು ಬರೆದಿದ್ದಾರೆ, ಪಾಪ ಜನ್ಮ ಕೊಡ್ತಾಳೆ ಹೆತ್ತ ತಾಯಿ, ಅನ್ನ ಕೊಡ್ತಾಳೆ ಭೂಮಿ ತಾಯಿ, ಪಾಪ ಕಳೀತಾಳೆ ಕಾವೇರಿ ತಾಯಿ. ನಮ್ಮಲ್ಲಿ ಇರ್ತಕ್ಕಂಥ ಪಾಪಗಳು, ಆ ಪಾಪಗಳು ಹೋಗಬೇಕು ಅಂತ ಅಂದರೆ ಕಾವೇರಿಗೆ ಆರತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಯಾವತ್ತೂ ಹುಣ್ಣಿಮೆಯ ದಿನ ಆರತಿಯನ್ನು ಮಾಡಬೇಕು, ಅಥವಾ ದಶಮಿಯ ದಿನ ಆರತಿಯನ್ನು ಮಾಡಬೇಕು. ದಶಮಿ ಆಗಲಿಲ್ಲ ಅಂದರೆ ದ್ವಾದಶಿಯ ದಿನ ಮಾಡಬೇಕು. ಕಾವೇರಿಯಲ್ಲಿ ಸ್ನಾನವನ್ನು ಮಾಡಿ ಆ ಕಾವೇರಿಯ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕ್ಷೇತ್ರ ಪಾಲಕ ಯಾರು? ಶ್ರೀರಂಗನಾಥ. ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥ, ಜೊತೆಗೆ ಲಕ್ಷ್ಮೀ ನರಸಿಂಹ, ಅವನಿಗೆ ನಮನವನ್ನು ಸಲ್ಲಿಸ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಮೊದಲು ಒಮ್ಮೆ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಎಲ್ಲಿ ಕಾವೇರಿ ಜನನವಾಗ್ತಾಳೆ ತಲಕಾವೇರಿಯಲ್ಲಿ, ಆ ತಲಕಾವೇರಿಯಲ್ಲಿ ಸ್ನಾನವನ್ನು ಮಾಡಿ ತಲಕಾವೇರಿಯ ದರ್ಶನವನ್ನು ಮಾಡಿ ನಂತರ ಭಗಂಡೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿ ನಂತರ ಒಂದು ರಂಗನಾಥನ ಸನ್ನಿಧಿಯಲ್ಲಿ ಆದಿರಂಗನಾಥ, ನಾವು ಹೇಳ್ತೇವೆ ಲಕ್ಷ್ಮೀ ಕಾಂತನ ಸ್ವರೂಪದಲ್ಲಿ ಇರ್ತಕ್ಕಂಥ ರಂಗನಾಥ, ಶಾಂತಾಕಾರಂ ಭುಜಗಶೇನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನ ಯೋಗಿರುದ್ಯಾನ್ಯ ಗಮ್ಯಂ ಒಂದೇ ವಿಷ್ಣುಂ ಭೋಭಯಹರಂ ಸರ್ವಲೋಕೈಕನಾಥಂ. ಹೌದಲ್ವಾ? ಇಂಥ ಒಂದು
ಆದಿರಂಗನಾಥನ ಕ್ಷೇತ್ರದಲ್ಲಿ ವ್ಯವಸ್ಥಿತವಾಗಿ ಸಂಕಲ್ಪವನ್ನು ಮಾಡಿ ಸ್ನಾನವನ್ನು ಮಾಡಿ ಆ ಕ್ಷೇತ್ರ ಪಾಲಕನಿಗೆ ನಮನವನ್ನು ಸಲ್ಲಿಸಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಈ ಸಂಕ್ರಾಂತಿ ಫಲದಲ್ಲಿ ಬಂದಿರತಕ್ಕಂಥ ದೋಷಗಳನ್ನು ಕಮ್ಮಿಯನ್ನು ಮಾಡು ಹೇ ಭಗವಂತ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಬನ್ನಿ. ಸಾಧ್ಯವಾದಷ್ಟು ದಕ್ಷಿಣಾಭಿಮುಖವಾಗಿ ಇರ್ತಕ್ಕಂಥ ಮನೆಗಳು ಏನು ದ್ವಾರಗಳನ್ನು ಇಟ್ಕೊಂಡಿದ್ದೀರೋ ಅವರಿಗೆ ಬಹಳಷ್ಟು ಸಂಕಟಗಳು ಅಂತಕ್ಕಂಥದ್ದು ಬರುತ್ತೆ ಈ ಸಂಕ್ರಾಂತಿ ಫಲದಿಂದ. ಪಾಪ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಗಡ್ಡದ ವ್ಯಾಪಾರ ಮಾಡ್ತಾರೆ, ಒಳಗಡೆ ಹೋಗಿ ನೋಡಿದ್ರೆ ಉಪ್ಪಿಗೆ ಬಡತನ. ಅಂಥ ಪರಿಸ್ಥಿತಿಯಲ್ಲಿ ಎಷ್ಟೋ ಕುಟುಂಬಗಳು ಬಂದ್ಬಿಡುತ್ತೆ. ಜಾಗ್ರತೆಯನ್ನು ವಹಿಸಿ ಎಚ್ಚರಿಕೆಯಿಂದ ಈ 2025 ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದಷ್ಟು ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ದೇವಾಲಯಗಳು, ದಕ್ಷಿಣಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವರ ವಿಗ್ರಹಗಳನ್ನು ಲಾಲನೆ ಪಾಲನೆಯನ್ನು ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಆಗ ಈ ಕಳ್ಳಕಾಕರ ಭಯ ಅಂತಕ್ಕಂಥದ್ದು ಸ್ವಲ್ಪ ಕಮ್ಮಿ ಆಗತ್ತೆ. ಆ ಕಳ್ಳತನವನ್ನು ಮಾಡಬೇಕು ಅಂತ ಬಂದರೂ ಸಹಿತ ಅವನ ಮನಸ್ಸು ಬರದೆ ಬಿಟ್ಟು ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತನಾಡು ಅಂತಕ್ಕಂಥ ಒಂದು ಗಾದೆ ಇದೆ, ಮಾತು ವಾಡಿಕೆ ಇದೆ. ಎಲ್ಲರೂ ಕೂಡ ಎಳ್ಳು ಬೆಲ್ಲವನ್ನು ಬೀರಿ ಅಕ್ಕಪಕ್ಕದವರು, ನಿಮ್ಮ ನೆಂಟರಿಷ್ಟರುಗಳು, ಬೇಕಾಗಿರ್ತಕ್ಕಂಥ ಹಿತೈಷಿಗಳು ಎಲ್ಲರಿಗೂ ಕೂಡ ಎಳ್ಳನ್ನು ಬೆಲ್ಲವನ್ನು ಬೀರಿ ಒಳ್ಳೆಯ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳೆಲ್ಲವೂ ಕೂಡ ನಿವಾರಣೆಯಾಗಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಒಳ್ಳೆಯದೇ ಆಗಲಿ ಅಂತ ಹೇಳಿ ನಾನು ಕೂಡ ಆ ಸಂಕ್ರಾಂತಿ ದೇವತೆಯನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.